ನನಗೆ ಭಾಳ ಫೇವ್ರೇಟ್ ಸೀನ್. ನಾನು ಅದನ್ನು ಕದ್ದು ಮುಚ್ಚಿ ಮಾಡೋಕ್ಕೆ ಅದು ಕ್ರೈಮ್ ಅಲ್ಲ. ಸೊ ನನಗಿಷ್ಟ ಆಗಲ್ಲ ಅದು, ನಾನು ಅದನ್ನು ಮಾಡ್ತೀನಿ. ಸೊ ನನ್ನ ಬಗ್ಗೆ ಡೆಫಿನೆಟ್ಲಿ ಯಾವ್ದಾದ್ರು ಪ್ರಶ್ನೆ ಕೇಳ್ಬೋದು, ಅಲ್ಲಿ ನೀವು ಏನು ತಿಂದಿರಾ, ಏನು ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಭಾಳ ಖುಷಿಯಾಗಿ ಆನ್ಸರ್ ಮಾಡ್ತೀನಿ. ಅದಕ್ಕೆ ಬೇರೆ 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 ಆ್ಯಂಗಲ್ಗಳು ಕೊಟ್ಟು ಅದನ್ನು ಫಸ್ಟು ಅದು ಸೋಷಿಯಲ್ ಮೀಡಿಯಾದಲ್ಲಿ ತಗೋದು. ಬಟ್ ಐ ಹ್ಯಾವ್ ಟು ಥ್ಯಾಂಕ್, ಅಂದರೆ ನಿಮಗೆ ಎಲ್ಲರಿಗೂ ಭಾಳ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಭಾಳ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡಿದ್ವಿ, ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರೆ ಆ್ಯಂಡ್ ಭಾಳ ಚೆನ್ನಾಗಿ ಅದು ಅವ್ರವ್ರ ಆಯ್ಕೆ ಅನ್ನೋದನ್ನು ಭಾಳ ಚೆನ್ನಾಗಿ ಅದನ್ನು ಹೇಳಿದ್ರಿ. ಸರ್ ಏನಂದ್ರೆ ಇಲ್ಲಿ ಮುಂದುವರೆದಂತೆ ಕೇಳಿದ್ರು, ಇದೇ ಮೊದಲ ಬಾರಿ ಮಾಂಸ ತಿಂದಿರೋದಾಗ, ಯಾಕಂದ್ರೆ ಇಲ್ಲಿ ತನಕ ನೀವು ಬಿರಿಯಾನಿ ಅಂಗಡಿ ಸುಮಾರು ಓಪನ್ ಮಾಡಿದ್ರಿ, ಅಲ್ಲೆಲ್ಲೂ ತಿಂದಿರ್ಲಿಲ್ಲ ಅಂತ ಒಂದು ಪ್ರಶ್ನೆ. ಇಲ್ಲ, ಅಲ್ಲೆಲ್ಲ ತಿಂದಿ. ನಾನು ಹೇಳಿದ್ನಲ್ಲ, ಎಡ್ಕುಷನ್ ಯೂಟ್ಯೂಬ್ ಓಪನ್ ಮಾಡಿದ್ರೆ ನಾನು ಫುಡ್ ಬ್ಲಾಗರ್ ಜೊತೆ ಬಿರಿಯಾನಿ ತಿನ್ಕೊಂಡೇ ಮಾತಾಡಿದ್ದೀನಿ. ಸಿನಿಮಾ ಬಂದ ಮೇಲೆ ಕಲ್ತಿದ್ದೆ ಅದೇನಾಗುತ್ತೆ ಗೊತ್ತಾ, ಒನ್ಸ್ ಅಗೇನ್ ನಿಮ್ಗೆ ಅದು ಡಿಸ್ಕಷನ್ ನಾವು ಈಗ ನಾನು ಅದನ್ನ ಹೇಳಕ್ ಶುರು ಮಾಡಿದ್ರೆ ಎಲ್ಲಿವರೆಗೂ ನಾವು ತಗೊಂಡೋಗ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಆ ಇಶ್ಯೂ ಕ್ರಿಯೇಟ್ ಮಾಡಿರೋರಿಗೆ ನಾನೇನಾದ್ರು ನಾನು ಎಲ್ಲಿಂದ ಶುರು ಮಾಡಿದೆ, ಯಾಕೆ ಶುರು ಮಾಡಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಅವ್ರಿಗೆ ಓಕೆ ಅಂದ್ರೆ ಅವ್ರಿಗೆ ಅವ್ರ ಉದ್ದೇಶ ಈಡೇರ್ದಂಗೆ ನಾನು ಜಸ್ಟಿಫೈ ಮಾಡ್ತಾ ಇದ್ದೀನಿ. ಐ ಡೋಂಟ್ ಹ್ಯಾವ್ ಟು ಜಸ್ಟಿಫೈ. ಸೊ ನಾನು ಈಗ ಎಲ್ಲಿಂದ ಶುರು ಮಾಡಿದ್ರೆ ಮತ್ತೆ ಇನ್ನೂ ಹೋಗ್ಬೇಕು, ಅದೇ ಹೇಳಿದ್ನಲ್ಲ, ಅದನ್ನ ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ಸರ್ ಆ ಟೈಮಲ್ಲಿ ತುಂಬಾ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲಿ ಧನಂಜಯ ಅವರು ರಿಯಾಕ್ಟ್ ಮಾಡಿರಲಿಲ್ಲ, ಕಾರಣ ತಿಳ್ಕೋಬಹುದು ಆ ಸಂದರ್ಭದಲ್ಲಿ. ಈಗ ಚರ್ಚೆಗಳಾಗ್ತಿರೋ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪರ್ಸನಲಿ ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡಕ್ ಹೋಗಿಲ್ಲ. ಅಂದ್ರೆ ಎಲ್ಲೋ ಒಬ್ರೊಬ್ರು ಕಮೆಂಟ್ಸ್ಗಳು ಅದು ಇದು, ಬಟ್ ಇಷ್ಟು ದೊಡ್ಡದಾಗುತ್ತೆ ಅಂತ ಇನ್ನೂ. ಬಟ್ ಒಂದ್ ಕಡೆ ಅದು ಹಂಗ್ ನೋಡ್ರಿ, ಟಗರುಪಲ್ಯ ಸಿನಿಮಾದಲ್ಲಿ ಟಗರುಪಲ್ಯ ಅಂತ ಸಿನಿಮಾನೇ ಮಾಡಿದ್ದೀವಿ, ನಾನೇ ಪ್ರೊಡಕ್ಷನ್ ಮಾಡಿರೋದು. ನನಗೆ ಆ ಸಬ್ಜೆಕ್ಟ್ ಭಾಳ ಇಷ್ಟ ಆಗಿತ್ತು ಆ್ಯಂಡ್ ನಾನೇ ಹಾಡು ಕೂಡ ಬರ್ತೀನಿ ಅದರಲ್ಲಿ. ಅಂದರೆ ಊಟದ ಬಗ್ಗೆನೇ ಬರ್ತೀನಿ. ನನ್ನ ರುಚಿ ನಂದು, ನಿನ್ನ ರುಚಿ ನಿಂದು ಅಂತಾನೆ ಬರ್ತೀನಿ. ಅಂದರೆ ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು, ಚಂದ ಸುಟ್ಟ ನೀನು ಅಷ್ಟೇ ಚೆನ್ನಾಗಿರು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು, ಹಸಿವು ದೇವರಲ್ವಾ ಹಸಿರು ದೇವರಲ್ವಾ ರುಚಿಯು ದೇವರಲ್ಲವೇ ಅಂತ. ಫುಡ್ ಅಲ್ವಾ, ನಾನು ಭಾಳ ಎಂಜಾಯ್ ಮಾಡ್ತೀನಿ. ನಾನು ನೋಡಿದ್ರೆ ಪುಳಿಯೋಗರೆ, ನಮ್ಮ ಮನೆ ಮಾಡೋ ಚಿತ್ರಾನ್ನದಿಂದ ಹಿಡಿದು ಪುಳಿಯೋಗರೆಯಿಂದ ಹಿಡಿದು ಎಲ್ಲ ಬಿರಿಯಾನಿವರೆಗೂ ಭಾಳ ಇಷ್ಟ ಆಗುತ್ತೆ. ಏನೇ ಇಷ್ಟ ಆಗುತ್ತೆ ಎಲ್ಲ ಚೆನ್ನಾಗಿ ತಿಂತೀನಿ. ಆ್ಯಂಡ್ ನಾನೊಬ್ಬ ಕಲಾವಿದಲ್ಲ, ನನಗೆ ಭಾಳ ಪ್ರೀತಿಯಿಂದ ಭಾಳ ಜನ ಹೋದ ಕಡೆ ಎಲ್ಲದನ್ನು ಆಫರ್ ಮಾಡ್ತಾರೆ. ನನಗೆ ಅದನ್ನು ಆ ಪ್ರೀತಿನ ರಿಜೆಕ್ಟ್ ಮಾಡಿ ಅಭ್ಯಾಸ ಇಲ್ಲ. ಸೊ ನಾನು ಭಾಳ ಚೆನ್ನಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ. ಇಂಥ ವಿಚಾರಗಳು ಬಂದಾಗ ಯಾಕೆ ಗಾಳಿಯನ್ನು ಸರ್ಕಾರಕ್ಕೆ ಕೆಲವೊಂದಷ್ಟು ಕೊಳಕ ಮನಸ್ಥಿತಿಗಳು ಇವನು ಅವರೇ ಆನ್ಸರ್ ಮಾಡಬೇಕು ಅದಕ್ಕೆ. ಬಟ್ ಏನಂದರೆ ಅಂದರೆ ನನ್ನ ಬಗ್ಗೆ ಅಷ್ಟೊಂದು ಇನ್ಸೆಕ್ಯೂರ್ ಆಗಿರೋ ಅವಶ್ಯಕತೆ ಇಲ್ಲ. ನಾನು ಯಾರೋ ದ್ವೇಷ ಮಾಡಲ್ಲ. ನಾನು ನನ್ನ ಪಡೆದು ನಾನು ಇರ್ತೀನಿ, ನನ್ನ ಕೆಲಸಗಳು ಮಾಡ್ಕೊಂಡಿರ್ತೀನಿ. ಸೊ ಈ ಮಧ್ಯೆ ಈ ಥರದ್ದು ಒಂದೊಂದು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅದು ಒಳ್ಳೇದಕ್ಕಾಗತ್ತೆ ಅಂದರೆ ಐ ಆಮ್ ಫೈನ್. ಇದಾಗಿರೋದು ಆ್ಯಕ್ಚುಲಿ ಭಾಳ ಒಳ್ಳೆ ಡಿಸ್ಕಷನ್ ಇದು, ನನಗೆ ಭಾಳ ಖುಷಿಯಾಗಿದೆ. ಒಂದಷ್ಟು ವಿಚಾರ ಅಂದರೆ ಮದುವೆ ಸಂದರ್ಭದಲ್ಲಿ ಒಂದಷ್ಟು ಆಚರಣೆಗಳು ಮಾಡುತ್ತೆ, ಅದಕ್ಕೂ ವೈಯಕ್ತಿಕ ಒಂದಷ್ಟು ಕಮೆಂಟ್ಗಳನ್ನು ಮಾಡ್ತಾರೆ, ಇಲ್ಲ ನಾನ್ ವೆಜ್ ವಿಚಾರದಲ್ಲೂ ಮಾತಾಡ್ತಾರೆ. ಸೊ ಒಂದು ಸಿನಿಮಾ ಮಾಡಿದಾಗ ಆ ಸಂದರ್ಭದಲ್ಲೂ ಒಂದಷ್ಟು ಕಾರ್ಯಗಳಂತೆ ಕೆಲಸ ನನಗೆ ಅದೊಂದು ಖುಷಿ. ಆ್ಯಕ್ಚುಲಿ ಅದ್ರ ಬಗ್ಗೆನೂ ಭಾಳ ಮೋಸ್ಟ್ ಕ್ವಶನ್ ಆ್ಯಕ್ಟರ್ ನಾನು ಏನು ಮಾಡಿದ್ರು ಭಾಳ ಪ್ರಶ್ನೆಗಳು ಬರುತ್ತಲ್ಲ, ಅದು ನನಗೆ ಭಾಳ ಖುಷಿ ಇದೆ. ಅದು ಭಾಳ ಎಚ್ಚರಿಕೆಯಿಂದ ಇರುತ್ತೆ, ಇನ್ನೂ ಜಾಸ್ತಿ ಕೆಲಸ ಮಾಡೋ ಕಡೆ ಫೋಕಸ್ ಮಾಡುತ್ತೆ. ಬಟ್ ಏನಕ್ಕೆ ನಾನು ಬೇಜಾರಾಗಿ ಕರೆಕ್ಟ್ ನಾನು ಇನ್ನೊಂದು ವಿಷಯ ಹೇಳಬೇಕಾಗಿರೋದು, ಈಗ ಡಾಲಿ ಬಿರಿಯಾನಿ ತಿಂದ ಅಥವಾ ಡಾಲಿ ಹಿಂಗೆ ಅಂದರೆ ದ ಮೋಸ್ಟ್ ಡೇಂಜರಸ್ ಜಾಬ್ ಅದು. ಅಂದರೆ ನೀವೇನಾದರೂ ಒಳ್ಳೇದು ಹೇಳೋಕೆ ಹೋಗೋದಿಲ್ಲ, ಅದು ದ ಮೋಸ್ಟ್ ಡೇಂಜರಸ್ ಜಾಬ್ ಸೊಸೈಟಿಲಿ. ಅದು ಭಾಳ ಕಷ್ಟ, ಯಾಕೆಂದರೆ ಎಲ್ಲರೂ ಮನುಷ್ಯರು, ಎಲ್ಲರೂ ತಪ್ಪು ಮಾಡೋಕ್ಕೆ ಸಾಧ್ಯ, ಅಥವಾ ಎಲ್ರಿಗೂ ಎಲ್ಲ ಜ್ಞಾನನೂ ಇರೋಲ್ಲ. ನಾನೇನು ಭಾಳ ದೊಡ್ಡ ಜ್ಞಾನಿ ಅಲ್ಲ. ಸೊ ಕೆಲವೊಂದು ಅವ್ರು ಹೇಳಿರ್ಬೋದು, ಕೆಲವೊಂದು ಬೇರೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಬೇರೆ ಥರ ಕಾಣಿಸ್ಬೋದು. ಸೊ ಪ್ರಶ್ನೆಗಳು ಬರೋದೆಲ್ಲ ಸಹಜ. ಬಟ್ ಇದ್ರ ಜೊತೆಗೆ ಐ ಥಿಂಕ್ ಡಾಲಿ ಏನು ಮಾಡ್ತಿದ್ದಾನೆ ಅನ್ನೋದು ಚರ್ಚೆ ಆಗಬೇಕಲ್ಲ, ಅದಾಗ್ತಾ ಇಲ್ಲ ನನಗೆ. ಅದಕ್ಕೆ ನನಗೆ ಮಾತಾಡಬೇಕು ಅಂತ ಅನಿಸಿಲ್ಲ. ಅಂದರೆ ಈಗ ನಾನೊಬ್ಬ ಆ್ಯಕ್ಟರ್ ಆಗಿ ಬಂದು ನನಗೆ ಅಂತ ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡಿದ್ದು ಬಡವರಾಸ್ಕ ಮತ್ತು ಎಡ್ಕುಷನ್ ಅಂತ ಸಿನಿಮಾ. ಅದಾದಮೇಲೆ ನಾನು ಪ್ರೊಡ್ಯೂಸ್ ಟಗರುಪಲ್ಯ, ಅದಾದಮೇಲೆ ವಿದ್ಯಾಪತಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಈಗ 6ನೇ ತಾರೀಕು JC ಯೂನಿವರ್ಸಿಟಿ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೆಗ್ಗಣ ಮುದ್ದು ಅನ್ನೋ ಒಂದು ಸಿನಿಮಾ ರೆಡಿ ಇದೆ.
ಮದರ್ ಪ್ರಾಮಿಸ್ ಅನ್ನೋ ಒಂದು ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ, ಜೀದು ಒಂದು ವೆಬ್ ಸೀರೀಸ್ ನಡೀತಾ ಇದೆ, ಈ ಮಧ್ಯೆ ಡೇವಿಡ್ ಮುಸ್ತಫಾ ಆರ್ಕೆಸ್ಟ್ರಾ ಅಂತ ಹೇಳಿ ಸಿನಿಮಾ ಪ್ರೆಸೆಂಟ್ ಮಾಡಿ ರಿಲೀಸ್ ಮಾಡಿದ್ದೀವಿ. ಆ್ಯಂಡ್ ಅದರಲ್ಲಿ ಮೋಸ್ಟ್ ಆಫ್ ದಮ್ ಸಕ್ಸಸ್ಫುಲ್. ನಮಗೆ ವಿದ್ಯಾಪತಿ ಒಂದು ನಮಗೆ ಥಿಯೇಟರ್ ವರ್ಕ್ ಆಗಲಿಲ್ಲ ಅಂದರೆ ನಮ್ಮದು ಪ್ರೊಡಕ್ಷನ್ ಎಲ್ಲ ಸಿನಿಮಾಗಳು ಸಕ್ಸಸ್ಫುಲ್. ನಾನೇನು 100 ಕೋಟಿ ವ್ಯಾಪಾರ ಮಾಡಿರೋ ಹೀರೋ ಅಲ್ಲ. ನಾನೇ ಒದ್ದಾಡ್ಕೊಂಡು ನಾನು ಬಂದು ಪ್ರೊಡಕ್ಷನ್ ಶುರು ಮಾಡಿ ಅದರಲ್ಲಿ ಈ ಇಯರ್ ಇಂಡಸ್ಟ್ರಿಯಲ್ಲಿ ಒಂದು 10 ಜನ ನಿರ್ದೇಶಕರು ಕೆಲಸ ಮಾಡಿರ್ತಾರೆ, 100 ಜನ ಕಲಾವಿದರು ಕಾರ್ಮಿಕರು ಕೆಲಸ ಮಾಡಿರ್ತಾರೆ. ಆ್ಯಂಡ್ ನಾನೇನೋ ಒಂದು ಬೇರೆ ಏನೋ ಒಂದು ಓದಾಡ್ತಾ ಇದ್ದೀನಲ್ಲ, ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಲ್ಲ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಲ್ಲ, ಆ ಒಂದು ಬಿಸ್ನೆಸ್ಸೇ ಹೌದು. ಬಟ್ ಇಂಡಸ್ಟ್ರಿಯಲ್ಲಿ ನಾನು ವಾಪಸ್ ಇಲ್ಲ ಇನ್ವೆಸ್ಟ್ ಮಾಡಿ ಏನೋ ಮಾಡ್ತಾ ಇದ್ದೀನಲ್ಲ, ಒಂದಿಷ್ಟು ಜನ ಸೇರ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾರಲ್ಲ, ವಾಟ್ ಎವರ್ ದ ರಿಸಲ್ಟ್ಸ್ ಹೆಂಗೆ ಬರೋದು ನನಗೂ ಗೊತ್ತಿಲ್ಲ. ಬಟ್ ರಿಸ್ಕ್ ತಗೋತಾ ಇದ್ದೀವಲ್ಲ, ಅದ್ರ ಬಗ್ಗೆ ಮಾತುಕತೆಗಳಾಗಬೇಕಲ್ವ. ನಾನು ಏನು ಮಾಡ್ತಾ ಇದ್ದೀನಿ, ಏನು ಕೆಲಸ ಮಾಡ್ತಾ ಇದ್ದೀನಿ, ಇದು ನಾನು ಹೇಳ್ತಿರೋದು ಆಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಸ್ಪೀಕಿಂಗ್. ಆ್ಯಕ್ಟರ್ ಆಗಿನೂ ಕಂಟಿನ್ಯೂಸ್ ಸಿನಿಮಾಗಳು ನಡೀತಾ ಇದೆ. ಐ ಥಿಂಕ್ ಇದು ಬೈ ಜೂನ್ಗೆ 2 ವರ್ಷ ಗ್ಯಾಪ್ ಆಗುತ್ತೆ. ನಾನು ಯೂಶ್ವಲಿ ಗ್ಯಾಪ್ ತೊಗೊಂಡಿರಲಿಲ್ಲ. ಆ್ಯಕ್ಟರ್ ಆಗಿ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಸಿನಿಮಾಗಳು ಬರುತ್ತೆ. ನಾನು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇದ್ದೀನಿ. ಆ ಕೆಲಸಗಳ ಬಗ್ಗೆನೂ ಮಾತುಕತೆ ಆಗಬೇಕಲ್ವ. ನಾನು ಮೊನ್ನೆ ನಮ್ಮ ಕೇಶವ ಮೂರ್ತಿ ಸರ್ ಒಂದು ಆರ್ಟಿಕಲ್ ಬರೆದಿದ್ರು, ಮಹೇಶ್ ಬಾಬು AMB ಸಿನಿಮಾಸ್ ಓಪನ್ ಆದಾಗ ಚೇತನ್ ಅಡಿಗಿರೋರು ಮಾತಾಡಿದ್ರು, ಬೇರೆ ಬೇರೆ ಹೀಗೆ ಸಿನಿಮಾ AMB ಸಿನಿಮಾಸ್ ಬಂದಾಗ ನಾನು ಅವ್ರಿಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ದೆ, ನನಗೆ ಯಾವತ್ತಾರು ಆ ಥರ ಪೊಟೆನ್ಷಿಯಲ್ ಬಂದರೆ ಖಂಡಿತ ನಾನು ಓಪನ್ ಮಾಡ್ತೀನಿ. ಸೊ ಚಿಕ್ಕದಾಗಿ ಏನೋ ಪ್ರಯತ್ನ ಮಾಡ್ತಾ ಇದೀವಲ್ಲ ಇಲ್ಲಿ, ಅಂದರೆ ಏನೋ ಒಂದು ಕಟ್ಟಬೇಕು, ಚೆನ್ನಾಗಿ ಆಗಬೇಕು ಅಂತ, ಅದ್ರ ಬಗ್ಗೆನೂ ಡಿಸ್ಕಷನ್ ಆಗಬೇಕು ಅಂತ, ಅದು ರೀಚ್ ಆಗಬೇಕು ಜಾಸ್ತಿ. ಇವತ್ತು ಐಡಿಯಾಲಜಿಯ ಸಂಘರ್ಷ ಎದುರಿಸ್ತಾ ಇಲ್ಲ ಅಂತ ಕೆಲವೊಂದು ಕಡೆ ಸೋಷಿಯಲ್ ಬಗ್ಗೆ ಸಮಾಜ ಬಗ್ಗೆ ಮಾತಾಡ್ತೀವಿ. ಸೊ ಅದರ ವಿರೋಧ ಒಂದಷ್ಟು ಜನ ಆಗ್ತಾ ಇದ್ದಾರೆ ಅಂತ. ನಾನು ಹೇಳಿರೋದು ಎಲ್ಲ ಸ್ಟೇಟ್ಮೆಂಟ್ ತಗೊಳ್ಳಿ. ನಾನು ಹೇಳಿರೋದಲ್ಲ, ಬಡವರ ಮಕ್ಕಳು ಬೆಳಿಬೇಕು ಅಂತ ಹೇಳಿರೋದನ್ನ ಬೇರೆ ಬೇರೆ ರೂಪದಲ್ಲಿ ಬಹಳ ಜನ ಹೇಳಿದ್ದಾರೆ, ಆಯ್ತಾ. ಅದರಲ್ಲಿ ಏನಾದರೂ ಸಮಸ್ಯೆ ಕಾಣುತ್ತಾ ಇಲ್ಲ. ನಾನು ಹ್ಯೂಮನ್ ಆಗೇ ಮಾತಾಡಿದೆ, ಆಯ್ತಾ. ನಾನು ನಿರಂಕುಶ ಮತಿಗಳಾಗಿರೋದನ್ನ ನಾನು ಇಂಡುಬುಷ್ ಟೈಮಲ್ಲಿ ಅದು ಕುವೆಂಪು ಅವ್ರು ಹೇಳಿರೋದನ್ನ ಓಪನ್ ಏರ್ ಥಿಯೇಟರಲ್ಲಿ ಅದನ್ನ ನೆನಪಿಸಿದ್ದಷ್ಟೇ. ನಾನು ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ಬೆಳೆಸ್ಕೊಳ್ಳಿ ಅಂತ. ನನ್ನ ರುಚಿ ನಂದು, ನಿನ್ನ ರುಚಿ ನಿಂದು ಅಂದರೆ ವೇರ್ ಇಸ್ ದ ಪ್ರಾಬ್ಲಮ್. ಹೇಳ್ತಿರೋದು ಐಡಿಯಾಲಜಿ ಅದಕ್ಕೆ ಇರುತ್ತಲ್ಲ, ನಾನು ಹೇಳ್ತಿರೋದು ಹ್ಯೂಮನ್ ಆಗಿರೋಣ, ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ ಅಂತಾನೆ ಹೇಳಿರೋದು ನಾನು ಎಲ್ಲ ಕಡೆ. ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ, ಎಲ್ಲರೂ ಚೆನ್ನಾಗಿರೋಣ ಅನ್ನೋ ವಿಷಯಗಳನ್ನ ಹೇಳಿದೀನಿ ಬಿಟ್ರೆ, ಯಾರಿಗೂ ಯಾರು ತೊಂದರೆ ಕೊಡೋದು ಬೇಡ, ದ್ವೇಷ ಮಾಡೋದು ಬೇಡ ಅಂತ ಹೇಳಿದೀನಿ ಬಿಟ್ರೆ, ಇನ್ನೇನು ಹೇಳಿದೀನಿ ಅಥವಾ ಏನು ಮಾಡಿದೀನಿ ಅನ್ನೋದಕ್ಕೆ ಅಷ್ಟಕ್ಕೇನೆ ಅಷ್ಟೊಂದು ಪ್ರಶ್ನೆಗಳು ಬರುತ್ತೆ ಅನ್ನೋದು. ಅದು ಹೆಂಗೆ ಕಲಾವಿದರು ಬರೀ ಸಿನಿಮಾದಲ್ಲಿ ಸೀಮಿತ ಅನ್ನೋ ಥರ ಆಗ್ಬಿಟ್ಟಿದೆ. ಅಂದರೆ ಏನೋ ಸಾಮಾಜಿಕವಾಗಿ ಮಾತಾಡಿದಾಗ ಇದೆಲ್ಲ ಬೇಕಂತ ಕಮೆಂಟ್ ಎಲ್ಲ ಆಗ್ತಾರೆ. ಸೊ ಕಲಾವಿದರು ಸಿನಿಮಾ ಅಷ್ಟೇ ಸೀಮಿತನ ಅದು ಆರ್ಟಿಗೆ ಇದೆಯಾ ಅನ್ನೋ ಯಾಕಂದ್ರೆ ಒಂದಷ್ಟು ಕಮೆಂಟ್ಸ್ ನಂಗೆ ಆಗ್ತಾರೆ, ದಾರಿ ಅವ್ರಿಗೆ ಹಾಕ್ಬೇಕು, ಇದನ್ನ ಯಾಕೆ ಮಾತಾಡ್ತಾರೆ ಅನ್ನೋದು. ಅಲ್ಲ, ಎಲ್ಲರೂ ಮಾತಾಡ್ಬೇಕಲ್ವಾ. ಈಗ ನೀವು ಮಾತಾಡ್ತೀರಲ್ಲ, ಅದು ನಿಮ್ಮ ಕೆಲಸ, ನೀವು ಮಾತಾಡ್ತೀರ, ನಮ್ಮ ಕೆಲಸ ನಾವು ಮಾಡ್ತೀವಿ. ಈಗ ಕುತ್ಕೊಂಡು ಇಡೀ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕೂತ್ರೆ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಅಲ್ಲಿ ಎಲ್ಲರೂ ಇರ್ತಾರೆ, ಮೀಡಿಯಾದವ್ರು ಇರ್ತಾರೆ, ಸಿನಿಮಾದವ್ರು ಇರ್ತಾರೆ, ಎಲ್ಲರೂ ಎಲ್ಲದನ್ನು ಡಿಸ್ಕಸ್ ಮಾಡ್ತಾರಲ್ವ. ಹೇಳ್ತಿರೋದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇಂದ ಹಿಡಿದು, ದೇಶದ ಪಾಲಿಟಿಕ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾರೆ, ಎಲ್ಲದನ್ನು ಚರ್ಚೆ ಮಾಡ್ತಾರೆ. ಆ್ಯಂಡ್ ಅದನ್ನೆಲ್ಲ ಇದೇ ಸರಿ ಇದೇ ತಪ್ಪು ಅಂತ ಕನ್ಕ್ಲೂಷನ್ಗೆ ಬರುವಷ್ಟು ಅಥವಾ ಹಿಂಗೆ ಸ್ಟ್ರೇಟಾಗಿ ಹೇಳುವಷ್ಟು ಬುದ್ಧಿವಂತ ಅಂತೂ ನಾನಲ್ಲ. ನಮ್ಗೇನಾದ್ರು ಎಲ್ಲರೂ ಚೆನ್ನಾಗಿರೋಣ ಅಂತ ಅನ್ಸುತ್ತೆ, ಕೆಲವೊಂದು ಕಡೆ ಅದನ್ನ ಹೇಳ್ಬೇಕು ಅನ್ಸುತ್ತೆ, ಹೇಳ್ತೀನಿ. ಕೊನೆಗೆ ಅದನ್ನು ಇವತ್ತೊಂದು ವರ್ಷದಿಂದ ಏನೂ ಬೇಡಪ್ಪ, ನನ್ನ ಸಿನಿಮಾ ಅಷ್ಟೇ ಮಾತಾಡಬೇಕು, ನನ್ನ ಕೆಲಸ ಮಾತಾಡಬೇಕು ಅಂತ ಒಂದು ವರ್ಷದಿಂದ ನನ್ನ ಪಾಡಿ ನಾನಿದ್ದೆ. ನಾನು ಎಲ್ಲಾದ್ರೂ ಏನಾದ್ರು ಮಾತಾಡ್ತಾ ಇದ್ದ, ಇಲ್ಲ ನನ್ನ ಹತ್ರ ಮಾತಾಡೋಕ್ಕೇನು ಇಲ್ಲ, ನಂದು ಏನೋ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೋದು, ಪ್ರೊಡಕ್ಷನ್ ಏನೋ ನಡೀತಾ ಇದ್ರೆ ಅದ್ರ ಬಗ್ಗೆ ಮಾತಾಡ್ಬೋದು. ಸೊ ಮಾತಾಡೋಕ್ಕೇನೋ ಇಲ್ಲ ಅಂತಾನೆ ಹೇಳಿದ್ದೀನಿ. ಇವೆಲ್ಲ ಕೇಳಿದಾಗ ಫೋನ್ ಮಾಡಿದಾಗಲೂ ನನ್ನ ಹತ್ರ ಮಾತಾಡೋಕ್ಕೇನು ವಿಷಯ ಇಲ್ಲ ಇದೆ ಅಂತ. ಬಟ್ ನಾನು ಊಟ ಮಾಡಿದ್ದು ಮಾತಾಡ್ತಾ ಇದೆ ಅಂತ ಅಂದಾಗ ಥಿಂಕ್ ದಟ್ಸ್ ಓಕೆ. ಕೆಲವೊಂದನ್ನ ಅನಿಸಿದ್ದನ್ನ ಹೇಳುವಂಥ ಸ್ವತಂತ್ರ ಅಥವಾ ಫ್ರೀಡಮ್ ಇದೆಯಲ್ಲ, ಅದು ಅದಕ್ಕಿಂತ ಟೇಸ್ಟು ಬೇರೆ ಯಾವುದೂ ಇಲ್ಲ. ಸ್ವತಂತ್ರ, ಆ ಸ್ವತಂತ್ರ ಕೈ ಹಾಕಿದ್ರೆ ಅದು ನನಗೆ ಅಂತಲ್ಲ, ಯಾರು ಸ್ವತಂತ್ರ ಕೈ ಹಾಕಿದ್ರು ದಟ್ ಇಸ್ ಎ ಪ್ರಾಬ್ಲಮ್. ಅದು ಬೇಸಿಕ್ ರೈಟ್ ಅವರು. ಸೊ ಅದನ್ನು ಡಿಕ್ಟೇಟ್ ಮಾಡೋಕ್ಕೆ ಶುರು ಮಾಡ್ಬಿಟ್ರೆ, ನೀನು ಇದೇ ತಿನ್ಬೇಕು, ನೀನು ಇದೇ ಮಾಡಬೇಕು, ನೀನು ಇದೇ ಬಟ್ಟೆ ಹಾಕಬೇಕು, ನೀನು ಹಿಂಗೆ ಇರಬೇಕು ಅಂತ, ಅದು ಐ ಥಿಂಕ್ ಡಿಕ್ಟೇಟ್ ಮಾಡೋರಿಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸ್ವತಂತ್ರ ಬಹಳ ಇಂಪಾರ್ಟೆಂಟ್ ಅಲ್ಲ, ಕ್ರಿಯೇಟಿವ್ ಫ್ರೀಡಮ್ ಇರಲಿ, ಊಟ ಇರಲಿ, ಅದು ಅದ್ರ ರುಚಿ ಬಹಳ ದೊಡ್ಡದು. ಯಾವುದು ಸರ್, ಈಗ ತಿರುಮಳದಲ್ಲಿ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಮನೆಯವ್ರಿಗೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅನ್ನೋದೇ
ಮೊದಲು ಅವ್ರಿಗೆ ಹಿಂದೆ ಇನ್ಸಿಡೆಂಟ್ಗಳಾದಾಗ ಅವ್ರಿಗೆ ಭಾಳ ಬೇಜಾರಾಗಿತ್ತು ಇದೆಲ್ಲ. ಬಟ್ ಇವಾಗ ಅವ್ರಿಗೂ ನಾನು ಅರ್ಥ ಮಾಡ್ಸಿದ್ದೀನಿ. ಅಂದರೆ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಎಲ್ಲರಿಗೂ ಅದು ಸಹಜ. ಅಂದರೆ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಐ ಥಿಂಕ್ ಫೇಕ್ ಅಕೌಂಟ್ಗಳಿಂದ ಎಸ್ಪೆಷಲಿ ಯಾರನ್ನು ಬಿಟ್ಟಿದ್ದಾರೆ ಹೇಳಿ, ಯಾರನ್ನು ಬಿಟ್ಟಿದ್ದಾರೆ? ಯಾರನ್ನೂ ಬಿಟ್ಟಿಲ್ಲ. ಒಂದು ಥರದ ಸ್ಯಾಡಿಸಮ್. ಫೇಕ್ ಅಕೌಂಟ್ಗಳು ಇಟ್ಕೊಂಡು ತುಂಬ ದೊಡ್ಡವರಿಂದ ಹೇಳು, ಲೆಜೆಂಡ್ಸಿಂದ ಹೇಳೋದು ಯಾರನ್ನೂ ಬಿಡ್ತಾ ಇಲ್ಲ. ಯಾರು ಹೆಂಗ್ ಬೇಕಾದರೂ ಏನು ಬೇಕಾದರೂ ಹಾಕ್ಬೋದು. ಮೊದಲೆಲ್ಲಾದರೆ ಕುತ್ಕೊಂಡು ಬರೆದು ಯೋಚನೆ ಮಾಡಿ ಒಂದು 3 ಸರಿ ತಿದ್ದಿ ಅದಾದಮೇಲೆ ಅದನ್ನು ಪೋಸ್ಟ್ ಮಾಡ್ತಾರೆ. ಇವಾಗ ಇಲ್ವಲ್ಲ, ಇಮಿಡಿಯೇಟ್ ಪೋಸ್ಟ್ ಮಾಡ್ಬೋದಲ್ಲ. ಬರೋದು ಹಿಂಗೆ ಪೋಸ್ಟ್ ಅವ್ರಿಗೆ ಅದು ಸರಿನೋ ತಗೊಂಡು ಯೋಚನೆ ಮಾಡೋಷ್ಟು ಪೋಸ್ಟ್ ಮಾಡ್ಬಿಡ್ತಾರೆ. ನಾವು ಫೇಕ್ ಅಕೌಂಟ್ಗಳು ತೆಗೆದ್ರೆ ಆ್ಯಕ್ಚುಲಿ ಅರ್ಧ ಪ್ರಾಬ್ಲಮ್ಗಳು ಸಾಕೋದು. ಬಟ್ ಫೇಕ್ ಅಕೌಂಟ್ಗಳನ್ನ ಹೆಂಗೆ ತೆಗೆಯೋದು ಯಾರಿಗೆ? ಅದಕ್ಕೆ ಒಂದಿಷ್ಟು ಕಲಾವಿದರೇ ಸಪೋರ್ಟ್ ಮಾಡ್ತಿದ್ದಾರೆ. ಕಲಾವಿದರಿಂದ ಆಗಲ್ಲ. ಐ ಥಿಂಕ್ ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಮ್ಮನ್ನು ಆಳ್ತಿರೋರನ್ನ ಜಾಸ್ತಿ ಕ್ವಶನ್ ಮಾಡಬೇಕಲ್ಲ. ನಾವು ಅವ್ರನ್ನ ಕ್ವಶನ್ನೇ ಮಾಡ್ತಾ ಇಲ್ಲ. ಐ ಥಿಂಕ್ ನಾವು ಡಿವೈಡ್ ಆಗ್ಬಿಟ್ಟಿದ್ದೀವಿ. ಅಂದರೆ ಹೆಂಗೆ ಅಂದರೆ ಇವರು ನಾನು ಇವ್ರ ಕಡೆ, ನಾವು ಇವ್ರ ಕಡೆ ಅಂತ. ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಾವು ಜನ ಅವ್ರನ್ನ ಪ್ರಶ್ನೆ ಮಾಡೋದು ನಿಲ್ಸ್ಬಿಟ್ಟಿದ್ದೀವಿ. ಪಕ್ಷಾತೀತವಾಗಿ 1000 ಕೋಟಿ ಲಕ್ಷಾಂತರ ಕೋಟಿ ಮಾಡ್ಕೊಂಡು ಅವರೆಲ್ಲ ಆರಾಮಾಗಿದ್ದಾರೆ. ನಾವು ಕ್ವಶನ್ ಮಾಡೋದು ನಿಲ್ಸಿದ್ವಲ್ವಾ? ನಾನು ಬಿರಿಯಾನಿ ತಿಂದಿದ್ದಕ್ಕಿಂತ ಅವ್ರು ಎಷ್ಟೆಷ್ಟು ತಿಂತಾ ಇದ್ದಾರೆ ಅನ್ನೋದು ಕ್ವಶನ್ ಮಾಡ್ಬೇಕಲ್ವ ಜನ. ನಮ್ಗೆ ಏನು ಬೇಕು, ನಮ್ಗೆ ಏನು ಆಗ್ತಾ ಇದೆ, ಏನು ಆಗ್ತಾ ಇಲ್ಲ, ನಾವು ಓಟಾಗಿ ಕಳಿಸಿದ್ದೀವಿ. ಆ ಪಕ್ಷಾತೀತವಾಗಿ ಅವ್ರನ್ನ ಕ್ವಶನ್ ಮಾಡಬೇಕು. ಲೀಡರ್ಸ್ ಜನಕ್ಕೆ ಎದುರ್ಕೋಬೇಕಲ್ವಾ? ನಾವು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಎಲ್ಲರೂ ನಾವೇ ಸಪೋರ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ಬಿಟ್ರೆ ಹಿಂಗೆ ಕ್ರೈಮ್ ಮಾಡೋದವರಿಂದ ನೋಡಿ. ಅದೊಂದು ಚಿಕ್ಕ ಹುಡುಗನಲ್ಲಿ ನಾವು ಬೆಳೀತಾ ಈ ಹೈಸ್ಕೂಲು ಕಾಲೇಜಲ್ಲೆಲ್ಲ ನಾವೇ ಎಷ್ಟೊಂದು ಸರಿ ಡಿಸ್ಕಸ್ ಮಾಡ್ಕೊತಾ ಇದ್ವಿ. ಸ್ಕೂಲಲ್ಲಂತೂ ನಮ್ಗೇನು ಅದ್ರ ಬಗ್ಗೆ ಎಲ್ಲ ಗೊತ್ತಾ, ಭಾಳ ಇನ್ನೋಸೆಂಟ್ ಅಲ್ವ ಮಕ್ಕಳೆಲ್ಲ. ಈ ಕಾಸ್ಟ್ ಮೋಸ್ಟ್ಲಿ ನಾವೆಲ್ಲ ಬೆಳೆದಿರೋ ಟೈಮ್ಗೆ ಇರೋದೇ ಇಲ್ಲ. ಆ ವಿಷಯಗಳೇ ಬರೋಲ್ಲ ಡಿಸ್ಕಷನ್ಗೆ. ಎಲ್ಲ ಫ್ರೆಂಡ್ಸ್ ಅಲ್ವ ನಾವೆಲ್ಲ. ಅದು ಬೇರೆ ಥರ ಆಗ್ಬಿಟ್ಟಿರುತ್ತೆ ನಮ್ಮದು ಸೊಸೈಟಿ ಅಂತ ಎಲ್ಲ. ನಂಗೆ ಇವಾಗ ಈ ಡಿಸ್ಕಷನ್ಗಳೆಲ್ಲ ನೋಡ್ತಾ ಇದ್ರೆ ಅದು ಎಲ್ಲಿ ಹೋಗಿದೆ? ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡೋದು ಬಹಳ ಈಸಿ. ಇವಾಗೆಲ್ಲ ಹಂಗಿಲ್ಲ ಅಂತ ಸಿಟಿಲಿ ಕುತ್ಕೊಂಡು ಏನೋ ಹೇಳೋದು ಬಹಳ ಈಸಿ. ಹಂಗಿಲ್ಲಲ್ಲ. ಇನ್ನು ಒಂದು ಹುಟ್ಟದ ವಿಷಯದಲ್ಲಿ ಎಷ್ಟೊಂದು ಎಕ್ಸ್ಪೋಸ್ ಆಗುತ್ತೆ ಅಂದರೆ. ಸರ್, ಈಗ ತಿನ್ನೋದು ಪ್ರತಿಯೊಬ್ಬರ ಹಕ್ಕಾಗಿ ನಿಮ್ಮ ಸಿನಿಮಾಗಳ ಬಗ್ಗೆ ಮಾತನಾಡಬೇಕು ಅಂಡ್ ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡಬೇಕು. ಬಟ್ ಬಿಫೋರ್ ದಟ್ ಐ ವಾಂಟ್ ಒನ್ ಕ್ಲಾರಿಫಿಕೇಶನ್. ಲಿಂಗಾಯತರನ್ನ ಬಿಟ್ಟು ಬೇರೆ ಯಾರು ತಿಂದ್ರು ಕೂಡ ಈ ಒಂದು ವಿಚಾರವನ್ನ ಮಾಡ್ಬೋದು ತಪ್ಪು ಅಂತ ನಾನು ಹೇಳ್ತೀನಿ. ಏನಂತ ಅಂದ್ರೆ ಮಗು ಹುಟ್ಟಿದಾಗ ಮದುವೆ ಆಗುವಂತಹ ಸಂದರ್ಭದಲ್ಲಿ ಲಿಂಗದ ವಿಷಯ ಅಂತ ಹಾಕ್ತಾರೆ. ಅದಾದ್ಮೇಲೆ ಕರಡಿಗೆ ಆಡುಭಾಷೆಯಲ್ಲಿ ಕರಡಿಗೆ ಅಂತ ಹೇಳ್ತೀವಿ. ಅದನ್ನ ಹಾಕೊಂಡು ಲಿಂಗಾಯತರಷ್ಟೇ ಅಲ್ಲ, ಬೇರೆ ಯಾವ ಧರ್ಮದ ತಿಂದ್ರು ಕೂಡ ನಾನ್ ವೆಜ್ ದಟ್ ಈಸ್ ವೆರಿ ರಾಂಗ್. ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕು. ನೀವು ನಾನ್ ವೆಜ್ ತಿನ್ನೋ ಟೈಮಲ್ಲಿ ಆ ಕರಡಿಗೆಯನ್ನ ಹಾಕಿದ್ರೆ ಅಫ್ಕೋರ್ಸ್ ಮದುವೆ ಸಂದರ್ಭದಲ್ಲಿ ಅದನ್ನ ಇಬ್ಬರಿಗೂ ಕೂಡ ಹಾಕ್ತಾರೆ. 1 year ಅದನ್ನ ತೆಗೆಯೋದಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ದಾರಿ ಧನಂಜಯರು ಆ ಸಂದರ್ಭದಲ್ಲಿ ಕರಡಿಗೆ ಹಾಕೊಂಡು ತಿಂದಿದ್ರೆ ದಟ್ ಈಸ್ ರಿಯಲಿ ರಾಂಗ್. ಅದನ್ನ ಕರೆಕ್ಷನ್ ಮಾಡ್ಕೊಡಿ. ಹಾಕಿಲ್ಲ ಅಂದ್ರೆ ಅದು ತಪ್ಪು. ನಾನು ಎಲ್ಲ ಹಾಕಿದ್ದೀನಿ ಹೇಳಿ. ನಾನು ಈಗ ಇಲ್ಲೇ ನಿಮ್ಮ ಜೊತೆನೇ ಬರ್ತಿರ್ತೀನಲ್ವಾ. ಯಾವಾಗಲೂ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಮನೇಲಿ ದೇವ್ರ ಕೋಣಲ್ಲಿ ಲಿಂಗ ಪೂಜೆ ಮಾಡಿ ಮನೇಲಿ ದೇವ್ರ ಕೋಣಲ್ಲೇ ಇರ್ತಾರೆ. ಇನ್ನೊಂದಿಷ್ಟು ಜನ ಅವರ ನಂಬಿಕೆ ಮೇಲೆ ಅದನ್ನು ಹಾಕೋತಾರೆ. ಇಲ್ಲ ನನಗೊಂದು ಅದೊಂದು ಸೆನ್ಸ್ ಇದೆ. ನಾನು ಯಾರ್ದೋ ಸೆಂಟಿಮೆಂಟ್ಸ್ನೆಲ್ಲ ಹರ್ಟ್ ಮಾಡೋಕ್ಕಾಗಲ್ಲ. ಯಾರ್ದೋ ಸೆಂಟಿಮೆಂಟ್ಸ್ ಹರ್ಟ್ ಮಾಡೋಕ್ಕಾಗಲ್ಲ. ನಾನು ರೆಬೆಲ್ ಅಂತ ಹೇಳಿ ನಾನು ಲಿಂಗ ಹಾಕೊಂಡು ನಾನು ನಾನ್ ವೆಜ್ ತಿಂತೀನಿ ಅಂತ ಅಂದರೆ ಅದು ನಮ್ಮ ಮನೆಯವ್ರಿಗೇನೆ ಅದು ಹರ್ಟ್ ಆಗುತ್ತೆ ಅಂತ ಅಂದಾಗ ವೈ ವಿಲ್ ಐ ಡೂ ದ್ಯಾಟ್? ನಾನು ಯಾಕೆ ಮಾಡಲಿ? ಎಲ್ಲರ ನಂಬಿಕೆಗಳನ್ನು ನಾವು ಗೌರವಿಸ್ಬೇಕು. ಅದು ಖಂಡಿತ ಮಾಡಬೇಕು. ಬೇರೆ ಹೆಸರಲ್ಲಿ ಕಟ್ ಹಾಕಕ್ಕೆ ಟ್ರೈ ಮಾಡಿದ್ರೆ ಐ ವಾಸ್ ದ ಮೋಸ್ಟ್ ರೆಬೆಲಿಯಸ್ ನನ್ನ ಚೈಲ್ಡ್ಹುಡ್ ಇಂದ. ನಾನು ಇವಾಗ ಸಿನಿಮಾಗ ಬಂದ ಮೇಲೆ, ಪಬ್ಲಿಕ್ ಲೈಫಿಗೆ ಬಂದ ಮೇಲೆ ಆಕ್ಚುಲಿ ಒಂದು ದಾರಿಗೆ ಬಂದಿದ್ದೀನಿ. ಅದೆಲ್ಲದೂ ಪರ್ಸನಲ್ ಚಾಯ್ಸು. ಅಂದ್ರೆ ಇನ್ನೊಂದಿಷ್ಟು ಇದೆ. ಅಂದ್ರೆ ವಚನಗಳು ಹೇಳ್ತೀರಾ ನೀವು, ಅದೇ ನಾನ್ ವೆಜ್ ತಿಂತೀರಾ ಅಂತಂದು ಸಮಸ್ಯೆ ಮುಂದೆ ಕೇಳಿದ್ದಾರೆ. ಬಸವತತ್ವ ಹೇಳಿದ್ಮೇಲೆ ಮಾಂಸಾಹಾರ ಮಾಡ್ಬೋದಾ ಅಂತ.
ಅದು ಕುಮಾರಸ್ವಾಮಿ ಭಾಳ ಚೆನ್ನಾಗಿ ಆನ್ಸರ್ ನಾನು ಹೇಳ್ತಿರೋದು ನಾನು ಆನ್ಸರ್ ಮಾಡೋದೇ ಅವಶ್ಯಕತೆ ಇಲ್ಲ, ಎಷ್ಟೊಂದು ಜನ ಅವರೇ ಆನ್ಸರ್ ಮಾಡಿದ್ದಾರೆ. ಈಗ ನಾನು ಅಂದರೆ ಬಸವ ನನಗೂ ಸೇರಿದು, ನಾನು ವಚನಗಳನ್ನ ಹೇಳ್ತೀನಿ, ಬಸವ ತತ್ವದ ಬಗ್ಗೆ ನಾನು ಮಾತಾಡ್ತೀನಿ. ಅಂದರೆ ನಾನು ನಾನ್ ವೆಜ್ ತಿಂತೀನಿ ಅಂದ ತಕ್ಷಣ ನಾನು ಬಸವಣ್ಣ ವಚನ ಹೇಳಂಗಿಲ್ವಾ ಅಂತ. ಸೊ ನಾನು ಹೇಳ್ತಿರೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿರೋ ವಿಷಯಗಳು ಭಾಳ ಚೆನ್ನಾಗಿ ಹೇಳಿದ್ರು ಅವರು ಅಂತಲ್ಲ. ನಾವು ಯಾರ್ಯಾರನ್ನ ಸ್ಟ್ಯಾಚ್ಯೂ ಮಾಡಿ ನಿಲ್ಸಿದೀವಲ್ಲ ಎಲ್ಲರೂ ಭಾಳ ಮನುಷ್ಯರಾಗಿ ಬದುಕಿ ಅಂತಲೇ ಹೇಳಿದರು. ಎಲ್ಲರೂ ಹೊಡೆದಾಡಬೇಡಿ, ಪ್ರೇಮಿಸಿ, ಚೆನ್ನಾಗಿರಿ ಖುಷಿಯಾಗಿ ಅಂತಲೇ ಹೇಳಿದರು. ಯಾರು ಏನು ಹೊಡೆದಾಡಿ ಅಂತ ಹೇಳಿಲ್ಲ. ಬಟ್ ಹಂಗೆ ಹೇಳಿದವ್ರನ್ನೆಲ್ಲ ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸಿ ನಾವೇನೇನು ಮಾಡ್ಬೇಕು ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.